ನಮಸ್ಕಾರ ಎಲ್ರಿಗೂ. ಸಮ್ಮರ್ ಇವಾಗ ಶುರು ಆಯಿತು. ಅದಕ್ಕೆ ಇವಾಗ ನಾವು ಸಮ್ಮರಲ್ಲಿ ಏನೇನು ಮಾಡಿ ತಿನ್ಬೋದು ಅದನ್ನೆಲ್ಲ ನಾನು ಮನೇಲಿ ಆವಾಗ ಮಾಡ್ತಾಯಿರ್ತೀನಿ. ನಾನು ಇವತ್ತು ಮನೇಲಿ ಫ್ರೂಟ್ಸ್ ಕಸ್ಟರ್ಡ್ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕೋ ಹೇಳ್ತೀನಿ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಅದಕ್ಕೆ ನಾನು ನೀರು ಸೇರಿಸಿಲ್ಲ, ಏನಕ್ಕೆ ನೀರು ಸೇರಿಸಿದ್ರೆ ಸ್ವಲ್ಪ ತಿಳಿಯಾಗುತ್ತೆ. ಅದಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬೇಕು ಅಂದರೆ 1 ಲೀಟ್ರ್ ಹಾಲು, ಹಸಿ ಇರೋ ಹಾಲು ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಪ್ರಾಪರಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಬಾಯ್ಲ್ ಆದಮೇಲೆ ಇವಾಗ ಇದಕ್ಕೆ ಏನು ಸೇರಿಸ್ಬೇಕಂದ್ರೆ ಕಸ್ಟರ್ಡ್ ಪೌಡರ್, ರೈಟ್. ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್, ದ್ಯಾಟ್ ಈಸ್ ವ್ಯಾನಿಲಾ ಫ್ಲೇವರ್ ಇರೋದು ನಾನು ತೊಗೊಂಡಿದ್ದೀನಿ. 1 ಲೀಟ್ರ್ ಹಾಲಿಗೆ ನಾನು 3 to 4 ಟೇಬಲ್ ಸ್ಪೂನ್ ಇದಕ್ಕೆ ಕಸ್ಟರ್ಡ್ ಹಾಕಿದ್ದೀನಿ. ಈ ಕಸ್ಟರ್ಡ್ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಈ ಕಸ್ಟರ್ಡ್ಗೆ ಹಸಿ ಅಂದರೆ ತಣ್ಣಗಿರೋ ಹಾಲಿಂದ ಮಿಕ್ಸ್ ಮಾಡಬೇಕು. ಬಿಸಿ ಹಾಲಿಕ್ಕಿದ್ರೆ ಗಟ್ಟಿ ಆಗುತ್ತೆ. ತಣ್ಣಗಿರೋ ಹಾಲಿಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಮ್ಸ್ ಇರಬಾರ್ದು ಇದರಲ್ಲೇ, ಆ ಥರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಕುದಿಯುವ ಹಾಲಿರುತ್ತಲ್ಲ, ಆ ಹಾಲಿನಲ್ಲಿ ಇದು ಕಸ್ಟರ್ಡ್ ಏನು ಮಾಡ್ತೀವಿ ಹಾಕ್ತೀನಿ. ಹಾಕಾದ್ಮೇಲೆ ಅದು ನಾವೇನು ಸೌಟಿಂದ ಅದಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಕಸ್ಟರ್ಡ್ ಒಂದೇ ಕಡೆ ಕೂತ್ಕೊಂಡು ಬಿಡುತ್ತೆ, ಗಟ್ಟಿಯಾಗುತ್ತೆ. ಎಲ್ಲ ಕಡೆ ಮಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಚೆನ್ನಾಗಿ, ಮತ್ತು ಅದು ಕಸ್ಟರ್ಡ್ ಏನಿದೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ತಾ ಇದಕ್ಕೆ ಸೌಟಿಂದ ಮಿಕ್ಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಇವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಎಟ್ ಲಾಸ್ಟ್ ಶುಗರ್ ಹಾಕ್ತೀನಿ. ಶುಗರ್ ನಾನಿಲ್ಲಿ 1 ಬೌಲ್ ಶುಗರ್ ತೊಗೊಂಡಿದ್ದೀನಿ. ಅದು ಶುಗರ್ ಹಾಕಿಬಿಟ್ಟು ಮತ್ತು ಇನ್ನೂ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಇವಾಗ ಸಮಯ ಏನಂದರೆ ಇದಕ್ಕೆ ಆಫ್ ಮಾಡೋ ಸಮಯ, ಅಂದರೆ ಮುಗೀತು, ಕಸ್ಟರ್ಡ್ ಮಾಡೋ ಮುಗೀತು. ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು 4 ಅವರ್ಸ್ವರೆಗೂ ತಣ್ಣಗಾಗೋಕ್ಕೆ ಬಿಡ್ತೀನಿ. ತಣ್ಣಗೆ ಅಂದರೆ ಒಂದು ತಾಸು ಆದಮೇಲೆ ನಾನು ಫ್ರೀಜರಲ್ಲಿ ಇಟ್ಬಿಡ್ತೀನಿ. ಇವಾಗ ನೀವು ಇದಕ್ಕೆ ಯಾವುದಾದ್ರೂ ಫ್ರೂಟ್ಸ್ ತೊಗೋಬೋದು. ಚಿಕ್ಕು ತೊಗೋಬೋದು, ಆ್ಯಪಲ್, ಪೊಮೊಗ್ರಾನೇಟ್, ಗ್ರೇಪ್ಸ್, ಬನಾನಾ, ಮಸ್ಕ್ ಮೆಲನ್ನು, ಪಪೀತ ಯಾವುದಾದ್ರೂ ತೊಗೋಬೋದು. ನಮಗೆ ಯಾವ್ದು ಇಷ್ಟ ಇರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ನನಗೆ ಸ್ವಲ್ಪ ಇದರೊಳಗಡೆ ಡ್ರೈ ಫ್ರೂಟ್ಸ್ ಹಾಕೋದು ಇಷ್ಟ ಇಲ್ಲ. ಅದಕ್ಕೆ ನಾನು ಹಾಕಿಲ್ಲ. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಮತ್ತೆ ಬೇಜಾರು, ಮಕ್ಕಳು ತಿನ್ನೋದಿಲ್ಲ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಫ್ರೂಟ್ಸ್ಗಳನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಕಟ್ ಮಾಡಿಬಿಟ್ಟು ಎಲ್ಲ ಫ್ರೂಟ್ಸ್ಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಸೂಪರಾಗಿರುತ್ತೆ ನೋಡಿ. ನಾನಿಲ್ಲಿ ಬನಾನಾ ಕೂಡ ಹಾಕಿದ್ದೀನಿ. ಇಲ್ಲಿ ಸೂಪರಾಗಿ ಬರುತ್ತೆ. ಇದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾವು ಫ್ರೀಜಲ್ಲಿರೋ ಕಸ್ಟರ್ಡ್ ಏನು ಇಟ್ಟಿರ್ತೀವಲ್ಲ ಫ್ರೀಜಲ್ಲಿಗೆ ಕೋಲ್ಡ್ ಆಗೋಗೆ, ಅದು ಕಸ್ಟರ್ಡನ್ನು ತೆಗೆದುಬಿಟ್ಟು ಇದರೊಳಗಡೆ ಎಲ್ಲ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ತಿನ್ನೋಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿನೂ ಇರುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟವಾಗಿಬಿಟ್ಟು ಇದನ್ನು ತಿಂತಾರೆ. ಅವರಿಗೆ ತುಂಬ ಇಷ್ಟ ಮಕ್ಕಳಿಗೆ ಈ ಥರ ಡೆಕೋರೇಟಿವ್ ಐಟಮ್ಸ್, ಮತ್ತು ಅವ್ರಿಗೆ ಮಕ್ಕಳಿಗೆ ಕಲರ್ಫುಲ್ ಕಾಣಬೇಕು ಆ ಥರ. ಇದೇ ರೀತಿ ನಂದು ಎಲ್ಲ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಮತ್ತು ಇನ್ನೊಂದು ಸಾರಿ ನೀವು ಯಾವ ಊರದಿಂದ ಈ ವಿಡಿಯೋ ನೋಡ್ತಾ ಇದ್ದೀರಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲಿ ನಂದು ಪೂರ್ಣ ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ. ಇವಾಗ ಇದನ್ನು ಟೇಸ್ಟ್ ಮಾಡೋಕ್ಕೆ ಶೆಫಿಗೆ ಕೊಡೋಣ ಬನ್ನಿ. ನೋಡಿಲಿ ಕಲರ್ಫುಲ್ಲಾಗಿದೆ. ಇದು ನೋಡಿದರೆ ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾಯಿದೆ. ಈ ಥರ ಒಂದು ಬೌಲಲ್ಲಿ ತೆಗೆದುಬಿಟ್ಟು ನೀವು ಮನೆಗೆ ಗೆಸ್ಟ್ ಬಂದರೆ ಗೆಸ್ಟಿಗೆ ಕೊಡ್ಬೋದು, ಇಲ್ಲ ಮಕ್ಕಳಿಗೆ ಕೊಡ್ಬೋದು. ತಿನ್ನೋಕೆ ರುಚಿಯಾಗಿರುತ್ತೆ. ನಾನಿಲ್ಲಿ ನಮ್ಮ ಮನೆ ಶೆಫು ಅಂದರೆ ನಮ್ಮನೆ ಅತ್ತೆ ಅವ್ರಿಗೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಇವಳು ನನ್ನ ಮಗಳು ಶ್ರೀನಿಧಿ ಅಂತ. ಇವಳಿಗೆ ಏನಾದರೂ ಡೈಲಿ ನ್ಯೂ ಐಟಮ್ ಮಾಡಿದ್ರೆ ತುಂಬ ಖುಷಿಯಾಗಿ ತಿಂತಾಳೆ. ನೋಡ್ರಿ ಇಲ್ಲಿ ಹೇಗಾಗಿದೆ ಹೇಳ್ತಾಳೆ, ಇಲ್ಲಾಂದರೆ ಮುಗೀತು ನಮ್ಮ ಕತೆ.